ಚೆಲ್ಲಾಟವಾಡಿದ್ದು ಅತಿ ಆಯ್ತು. ನಾನಿಲ್ಲಿ ಬರ್ತೇನಂತ ಅಂದ್ಕೊಂಡಿರ್ಲಿಲ್ಲಲ್ಲ. ಏನ್ ಹಾಗೆ ಗೂಬೆ ತರ ನೋಡ್ತಾ ಇದೀಯ? ಆ ಸೂಟ್ ಕೇಸ್ ಅಂದ್ಕೊಡು. ಇನ್ಸ್ಪೆಕ್ಟರ್, ಈ ಬ್ಯಾಗಲ್ಲಿ ಏನಿಲ್ಲ, ಬರೀ ನನ್ನ ಬಟ್ಟೆ ಬರಗಳು ಮಾತ್ರವೇ, ಏನಿಲ್ಲ. ಅದರಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಾಕಿ ಈ ದೇಶದ ಆಸ್ತಿ. ನೋಡು, ನನಗೆ ಕೊಟ್ಟಿರೋ ಈ ಬೆಲ್ಟ್, ಅಶೋಕ ಚಕ್ರ ಇರೋ ಬೆಲ್ಟು ಸ್ಟೈಲ್ ಆಗಿ ತಿರ್ಗೋದಕ್ಕೆ ಕೊಟ್ಟಿರೋದಲ್ಲ. ನಿನ್ನಂತ ಕಳ್ಳ ಕದೀಮರನ್ನ, ಅನ್ಯಾಯ ಮಾಡುವಂತವರನ್ನ ಹಿಡಿಯೋದಕ್ಕಾಗೆ ಇರುವಂತದ್ದು. ಆ ಸೂಟ್ ಕೇಸಲ್ಲಿ ಏನಿದೆಯೋ ತಕ್ಷಣ ಕೊಟ್ಬಿಡು. ಸೂಟ್ ಕೇಸಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ನೀನು ನನ್ನ ಕೈಯಿಂದ ಕಸ್ಕೊಂಡು ಅದನ್ನೇ ಫಾಲೋ ಮಾಡ್ತಾ ಇದೆಯಲ್ಲ. ಇನ್ಸ್ಪೆಕ್ಟರ್, ಈಗ ನೀನು ನನ್ನನ್ನು ಬಂಧಿಸಬಹುದು. ಇದರ ಪರಿಣಾಮ ಏನಂತ ನೀನು ಮುಂದೆ ಅನುಭವಿಸ್ತೀಯ ಮಗನೇ. ನೋಡು, ನಿನ್ನಂತ ಕಳ್ಳ ಕದೀಮರ ಸೊಕ್ಕಡಗಿಸುವಂತದ್ದೇ ಈ ಪೊಲೀಸರ ಕರ್ತವ್ಯ. ಕಾನ್ಸ್ಟೇಬಲ್, ಬಂಧಿಸಿ ಇವರನ್ನು. ಇನ್ಸ್ಪೆಕ್ಟರ್, ಇವತ್ತು ನಮ್ಮನ್ನು ಬಿಟ್ಟು ಬಿಡೋದಕ್ಕೆ ಏನು ಕೊಡಬೇಕು ನಿನಗೆ? 1 ಲಕ್ಷ, 2 ಲಕ್ಷ, 5 ಲಕ್ಷ ಕೊಡ್ತೀನಿ, ಬಿಟ್ಬಿಡೋ. ಯಾಕಂದ್ರೆ ನಿನಗಿನ್ನೂ ಮದುವೆ ಆಗಿಲ್ಲ. ಇನ್ನು ಮುಂದೆ ಮದುವೆ ಆದ್ಮೇಲೆ ನಿನ್ನ ಸಂಸಾರನೂ ದೊಡ್ಡದಾಗುತ್ತೆ. ಆಗ ಈ ನಿನ್ನ ಸರ್ಕಾರ ಕೈ ಎತ್ತಿ ಕೊಡೋ ಸಂಬಳದಿಂದ ಸಾಕಾಗ್ತಾ ಇಲ್ಲ. ವಿಚಾರ ಮಾಡು. ಲಕ್ಷ್ಮಿ ಎಂಬ ಲಂಚ ಎಲ್ಲರನ್ನು ಹುಡ್ಕೊಂಡು ಹೋಗಲ್ಲ. ಅದು ಬಸಿಕ್ಕಾಗ ನಿನ್ನ ಬೊಕ್ಸ ತುಂಬಿಸ್ಕೊಳ್ಳೋರೆ ಮಾತ್ರ ಲಕ್ಷಣ. ನೋಡು ವೈಭವ್, ನಾನು ಹಾಕಿರೋದು ಲಂಚಕ್ಕೋಸ್ಕರ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಹೆಣ್ಣಿಗೋಸ್ಕರ ಆಶೀರ್ವಾದ ಮಾಡೋ ಖಾವಿನೂ ಅಲ್ಲ. ನಾನು ಹಾಕಿರುವಂತದ್ದು ಪವಿತ್ರವಾದ ಖಾಕಿ, ಖದರ್ ಖಾಕಿ. ಸಾಹೇಬ್ರ, ಸುಮ್ಮಗ ಒಪ್ಪಿಕೊಳ್ರಿ ಸಾಹೇಬ್ರ. ಏನೋ ಸುಂಕ ತಕೊಂಡು ಸುಖ ಅನುಭವಿಸೋದಿದ್ರೆ ನಾನು ಕಷ್ಟಪಟ್ಟು ಈ ಪೊಲೀಸ್ ಇಲಾಖೆಗೆ ಬರ್ತಿರ್ಲಿಲ್ಲ. ನೋಡು, ಅನ್ಯಾಯವನ್ನ ಮೆಟ್ಟಿ ನಿಲ್ಲುವಂತದ್ದೇ ಈ ನಮ್ಮ ಪೊಲೀಸ್ ಇಲಾಖೆಯ ಗುರಿ. ಬಂಧಿಸಿ ಇವರನ್ನ. ಇನ್ಸ್ಪೆಕ್ಟರ್, ಈ ವೈಭವನನ್ನ ಬಂಧಿಸ್ಬಿಟ್ಟಿ ಅಂತ ಹೆಮ್ಮೆ ಪಡಬೇಡ. ಇದು ಅಂತ್ಯ ಅಲ್ಲ, ಇದು ಆರಂಭ. ನೀನೀಗ ಮಲಗಿದ ಕಾಳಿಂಗ ಸರ್ಪದ ಎಡೆತು ಹೇ ಕಾಳಿಂಗ ಸರ್ಪ ನಿನ್ನನ್ನು ಯಾವತ್ತೂ ಕಚ್ಚುತ್ತ ಗೊತ್ತಿಲ್ಲ. ಇದರ ಪ್ರತಿಫಲದ ಪರಿಣಾಮ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ. ವರ್ಷ ನಿನ್ನಂತ ಬೂಟ್ ತೆಕ್ಕೋರು ಇದಾರೆ ಅಂತ ತಾನೆ ಇಷ್ಟು ನನ್ನನ್ನ ಹೆದರಿಸುವಂತದ್ದು.